ಮೊದಲನೇ ದಾಳಿಯಲ್ಲಿ ಈಶ್ವರ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ದಾಳಿ ವಿಭಾಗದಲ್ಲಿ ಈಶ್ವರ್ ಅವರು ಮೊದಲ ದಾಳಿಯಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ ಮಧ್ಯ ಪಂದ್ಯ ನಡೀತಾ ಇದೆ. ವೇದಿಕೆ ಬಲಭಾಗದಲ್ಲಿ ಜೈ ಮಾತೃಭೂಮಿ ಸಾಂಗ್ಲಿ, ವೇದಿಕೆ ಎಡಭಾಗದಲ್ಲಿ ನೆರೆಯ ಸಣ್ಣ ಗ್ರಾಮದ ಜೈಸಿಂದ ಸಣ್ಣ. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ ಶ್ರೀನಿಧಿ ಚಿಮ್ಮಡ ವಿರುದ್ಧ ನೀವು ಗುರ್ಲಿಂಗೇಶ್ವರ ಅರ್ಕೇರಿ. ಕೊನೆ ಕ್ವಾರ್ಟರ್ ಫೈನಲ್ ಪಂದ್ಯ ಅನಿಕೇತ್ ಪಾಟೀಲ್ ಸಿರೋಲಿ ವರ್ಸಸ್ ಸೋಮಲಿಂಗೇಶ್ವರ ತೆಗ್ಗಿ. ಈಗಾಗಲೇ ಮೊದಲನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಶಿವಶಾವ್ ಸುಡೋಲಿ ತಂಡ ತೋಳಮಟ್ಟಿ ತಂಡದ ವಿರುದ್ಧ ಗೆದ್ದು ಮೊದಲನೇ ಪ್ರಶಸ್ತಿ ಸುತ್ತಿಗೆ ಮೊದಲನೇ ತಂಡವಾಗಿ ಲಗ್ಗೆ ಇಟ್ಟಿದೆ. ಇಲ್ಲಿ ಗೆದ್ದಂತ ತಂಡವು ಕೂಡ ಎರಡನೇ ತಂಡವಾಗಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಡ್ತಾ ಇದೆ. ವಿಜಯ್ ಅವರು ರಾಷ್ಟ್ರೀಯ ಆಟಗಾರ. ದಾಳಿ ವಿಭಾಗದಲ್ಲಿ ಎತ್ತರದಲ್ಲಿ ನೀಲಕಾಯದ ಆಟಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿರುವ ದೇಹ ದಾಢ್ಯವನ್ನು ಹೊಂದಿರತಕ್ಕಂಥ ವಿಜಯ್ ಅವರು ದಾಳಿ ಸಂಘಟನೆ ಮಾಡ್ತಾ ಇದ್ದಾರೆ. ಸುಲಭದ ಹ್ಯಾಂಡ್ ಟಚ್ ಮಾಡೋದ್ರ ಮುಖಾಂತರವಾಗಿ ನಾನು ಮುಟ್ಟಿದ್ದೀನಿ ಎಂದು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಮ್ಮ ತೀರ್ಪುಗಾರ ಹತ್ತಿನ ಕಡೆ ಏನ್ ಮಾಡ್ತಾ ಇದ್ದಾರೆ ಕಾಯ್ದು ನೋಡೋಣ. ಇಲ್ಲಿ ಯಶಸ್ವಿ ದಾಳಿ ಆಗ್ತಾ ಇದೆ ವಿಜಯ್ ಅವರಿಂದ. ಡಿಸೈಡ್ ವೇಟ್ ಅಫಿಷಿಯಲ್ ಟೈಮ್ ಔಟ್. ಇಲ್ಲ ಹಲೋ, ಈ ಪಂದ್ಯದಲ್ಲಿ ಯಾರು ಸೂಪರ್ ರೈಡ್ ಮಾಡ್ತಾರೆ ಅವರಿಗೆ ಪಡೆಯಪ್ರಕಾಶ್ ಸಿಪುರ್ಮಟ್ಟಿ ಅವರು 201 ರೂಪಾಯಿಯನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ತಂಡದಲ್ಲಿ ಆಡಿರ್ತಕ್ಕಂಥ ಅನುಭವವನ್ನ ದಾರಿ ಹಿಡಿತಾ ಇದ್ದಾರೆ ವಿಜಯ್ ಅವರು. ನಿಧಾನಗತಿಯಿಂದ ತನ್ನ ತಂಡವನ್ನ ಮುನ್ನಡೆಯಲ್ಲಿ ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ತಂಡಕ್ಕೆ ಸಪೋರ್ಟಿವ್ ದಾಳಿಗಾರ ಆಲ್ರೌಂಡರ್ ಆಟಗಾರ, ತಂಡದ ನಾಯಕ ಈಶ್ವರ್ ಅವರು ದಾಳಿ ಸಂಘಟನೆ ಮಾಡ್ತಾ ಇದ್ದಾರೆ. 4 ಜನ ಆಟಗಾರಿದ್ದಾರೆ, ಬೋನಸ್ ಇರೋದಿಲ್ಲ. ದಾಳಿಗಾರನಿಗೆ ಅಂತ ತೆಗಿಬೇಕಾದ್ರೆ ತುಂಬಾ ಕಷ್ಟ. ಹಲೋ, ಪರ್ಸೋನ ಸೂಪರ್ ರೈಡಿಗೆ 201 ರೂಪಾಯಿ ಐತ್ರಿ. ಪರ್ಸೋ ಪಡೆಯಪ್ರಕಾಶ್ ಸಿಪುರ್ಮಟ್ಟಿ ನೋಡಿ. ಗೆದ್ದ ತಂಡಕ್ಕೆ ಅಣ್ಣಪ್ಪ ಒಂಟಿ ಅವರು 200 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಪಂದ್ಯ ಗೆದ್ದಂತ ತಂಡದ ಆಟಗಾರ ಸ್ವೀಕಾರ ಮಾಡಿ. ಅಣ್ಣಪ್ಪ ಒಂಟಿ ಅವರು ಗೆದ್ದಂತ ತಂಡಕ್ಕೆ 200 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಈ ಪಂದ್ಯದಲ್ಲಿ ಯಾರು ಸೂಪರ್ ರೈಡ್ ಮಾಡ್ತಾರೆ ಅವರಿಗೆ ವಿಶೇಷ ಬಹುಮಾನ ಇದೆ. ಅನೌನ್ಸ್ ಯಾರ್ದಿದೆ ನೋಡ್ರಿ. ಪಡೆಯಪ್ಪ ಸಿಪುರ್ಮಟ್ಟಿ ಅವರಿಂದ ಸೂಪರ್ ರೈಡ್ ಮಾಡಿದಂತ ಆಟಗಾರರಿಗೆ ವಿಶೇಷ ಬಹುಮಾನ ಇದೆ. ಅಣ್ಣಪ್ಪ ಒಂಟಿ ಅವರು ವಿಶೇಷವಾಗಿ ಕ್ರೀಡಾಭಿಮಾನಿಗಳು, ನೆರೆಯ ಸಣ್ಣ ಗ್ರಾಮದವರು. ಈ ಒಂದು ಪಂದ್ಯದಲ್ಲಿ ಗೆದ್ದಂತ ತಂಡಕ್ಕೆ 200 ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಡಿಸೈಡ್ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ, ಅಂಕ ಪಡಿ ಇಲ್ಲವಾದರೆ ಅಂಕಣದಿಂದ ಹೊರ ನಡಿ. ಇಲ್ಲಿ ರಾಷ್ಟ್ರೀಯ ಆಟಗಾರ ವಿಜಯ್ ಹೊರ ಬಂಧನ ಆಗ್ತಾ ಇದೆ. ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ ಜೈ ಮಾತೃಭೂಮಿ ಸಾಂಗ್ಲಿ ತಂಡದ ಆಟಗಾರರಿಂದ. ತಂಡದ ಪ್ರಮುಖ ದಾಳಿಗಾರ ಡ್ಯೂ ಆಟ
ಇಸ್ಲಾಂಪುರ್ ಸಾರಿ ಜೈ ಮಾತೃಭೂಮಿ ಸಂಘಲಿ ತಂಡಕ್ಕೆ ಕೂಡ ದಾಳಿ ಇಲ್ಲಿಂದ ತುಂಬಾ ಕಷ್ಟ ಆಗ್ತಾ ಇದೆ. ತಂಡದ ಪ್ರಮುಖ ದಾಳಿಗಾರರು ಒಬ್ಬೊಬ್ಬರಾಗಿ ಅಂಕಣದಿಂದ ಆಚೆ ಹೋಗ್ತಾ ಇದ್ದಾರೆ. ಸೊನ್ನ ತಂಡದಲ್ಲಿ ನಿಧಾನ ಗತಿಯಿಂದ ಕಂಬ್ಯಾಕ್ ಆಗ್ತಾ ಇದೆ ಜೈ ಮಾತೃಭೂಮಿ ಸಾಂಗ್ಲಿ ತಂಡ. 4-3 ಮಧ್ಯ ಪಂದ್ಯ, ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಜಯಿಸಿದ ಸೊನ್ನ. Tapos deh. Do or die, decide right, third right. ಮಾಡು ಇಲ್ಲವೇ ಮಡಿ. Do or die, decide right, third right. ಸೂಪರ್ ಟಕ್ಕಲ್ ಆಡಿದೆ. ದಾಳಿ ಭಾಗದಲ್ಲಿ ಅನುಭವಿ ಡಿಪೆಂಡ್ ಇದ್ದಾರೆ ಕುಮಾರ್ ಹಾಗೂ ಈಶ್ವರ್ ಅವರು. ಸಪೋರ್ಟಿವ್ ಆಗಿ ಅರುಣ್ ಅವರಿದ್ದಾರೆ. ಒಳ್ಳೆಯ ಉದಯೋನ್ಮುಖ ಆಡ್ತಾರೆ. ಒಳ್ಳೆಯ ಅನುಭವಿ ಟ್ಯಾಕಲ್ ಬರ್ತಾ ಇದೆ ಕುಮಾರ್ ಅವರಿಂದ. ಸೂಪರ್ ಟ್ಯಾಕಲ್ ಆಗಿದೆ ಸೊನ್ನ ತಂಡದ ಆಟಗಾರರಿಂದ. ಇಲ್ಲಿಂದ ಮತ್ತೆ ಪಂದ್ಯ ಕಂಬ್ಯಾಕ್ ಆಗ್ತಾ ಇದ್ದಾರೆ ಸೊನ್ನ ತಂಡದ ಆಟಗಾರರು. 6-4 ಮಧ್ಯ ಪಂದ್ಯ ಸೊನ್ನ ಪರವಾಗಿ. ಅಡ್ಯಾಪ್ ಸರ್ ಸೀರಿಯಲ್ ಕೊಡಿಸ್ರಿ ಅವರಿಗೆ. ಚೆಸ್ ನಂಬರ್ ಎಂಟ್ರಿ ಮಾಡ್ಕೋರಿ. ಇಲ್ಲಿ ರಾಷ್ಟ್ರೀಯ ಆಟಗಾರ ವಿಜಯ್ ಅವರು ಅಂಕಣದಿಂದ ಹೊರಗಡೆ ಬಂದಿದ್ದಾರೆ. ಇಲ್ಲಿ ಬಂದ ತಕ್ಷಣ ವಿಜಯ್ ಅವರಿಂದ ಬರ್ತಾ ಇದೆ ಬಲಿಷ್ಠ ಟ್ಯಾಕಲ್. ಸಣ್ಣ ತಂಡದ ಆಟಗಾರರು ಸಂಘಟನೆ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೆ ದಾಳಿ ವಿಭಾಗದಲ್ಲಿ ವಿಜಯ್ ಅವರು ನೆರೆಯ ಸೊನ್ನೆ ಗ್ರಾಮದ ಆಟಗಾರರು. ಇನ್ನೂರ ಸೊನ್ನ ತಂಡದ ಆಟಗಾರ ಕೆಜಿ ಭಾಗದಲ್ಲಿ ಮಿಂಚಿದ ಆಟಗಾರ ನಿಂಗು ವಾಲಿಕರ್ ಅವರು ಕೂಡ ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ ಗ್ಯಾಲರಿಯಲ್ಲಿ ಕುಳಿತು. ಅದೇ ರೀತಿಯಾಗಿ ಆನಂದನ ಅತನಿ ಹಾಗೂ ಕಾಶಿನಾಥ್ ಕರಿಗಾರ್ ಅವರು ವೇದಿಕೆ ಮೇಲೆ ಬರಬೇಕು.
दोन ಅದೇ ರೀತಿ ಈ ಒಂದು वाट बघायला ಕಬಡ್ಡಿ ಪಂದ್ಯಾವಳಿಗೆ ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ವಿಶೇಷವಾಗಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ತಮ್ಮ ವಿಜಯ್ ಈಶ್ವರ ಬೋನಸ್ ಆದ್ರೆ ಕೊಡ್ತಾರೆ, ವಾದ ಮಾಡ್ರಿ ಹೋಗ್ರಿ. ವಿಜಯ್ ಹೋಗು, ನೀವು ನಿರ್ಣಾಯಕರಿಗೆ ವಾದ ಮಾಡುವಾಗಿಲ್ಲ. ಕುಮಾರ